ನಮಸ್ಕಾರ ಎಲ್ರಿಗೂ. ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮ್ಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಗಿಡ ತೊಗೊಳೋದಕ್ಕೆ ಯಾವ ಊರಿಂದ ಬಂದಿದ್ದರು ಮತ್ತು ನನ್ನ ಹತ್ರ ಗಿಡ ತೊಗೊಂಡಿರೋರು ಅವರು ಬೆಳೆಸಿ ಅದರಿಂದ ಹೂವು ಎಷ್ಟು ಬಿಟ್ಟಿದೆ ಅಂತಲೂ ಸಹ ನೋಡೋಣ. ಇನ್ನು ನೋಡಿ, ನಾನು ಸೋಮವಾರ ಕೊರಿಯರ್ ಹಾಕಿದಂತಹ ಗಿಡಗಳೆಲ್ಲ ಸೇಫಾಗಿ ತಲುಪಿದೆ. ಕೊರಿಯರ್ ಅವರು ಫೋನ್ ಮಾಡಿದಾಗ ಆದಷ್ಟು ಫೋನ್ ರಿಸೀವ್ ಮಾಡಿ ನೀವು. ಮತ್ತು ಇನ್ನು ಇದು ಮಂಗಳೂರವರು ನನ್ನ ಹತ್ರ ಗಿಡ ತೊಗೊಂಡಿದ್ರಲ್ಲ, ಅವ್ರು ನೋಡಿ ಅದು ಎಷ್ಟು ಚೆನ್ನಾಗಿ ಗಿಡಗಳನ್ನ ಬೆಳೆಸಿದ್ದಾರೆ ಮತ್ತು ಅದರಿಂದ ಹೂ ಬಿಟ್ಟಿರೋದು ನನಗೆ ಫೋಟೋ ಕಳಿಸಿದ್ದಾರೆ. ನೋಡಿ, ಕಲ್ಲರ್ಗಳಂತೂ ತುಂಬಾ ಚೆನ್ನಾಗಿದೆ. ಕೆಲವರು ಹೇಳ್ತೀರಾ ನಮ್ಮ ಹತ್ರ ಗಿಡನೇ ಬರೋದಿಲ್ಲ, ಸತ್ತೋಗುತ್ತೆ ಅಂತೀರಾ. ನೋಡಿ, ಇವ್ರು ಎಷ್ಟು ಚೆನ್ನಾಗಿ ಉಳಿಸ್ಕೊಂಡಿದ್ದಾರೆ. ಗಿಡಗಳನ್ನ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಹೇಳ್ತೀನಿ. ಗಿಡಗಳನ್ನ ನಾವು ಕಷ್ಟಪಟ್ಟು ಉಳಿಸ್ಕೊಂಡಾಗ ಅದರಿಂದ ಈ ಥರ ಹೂ ಸಿಕ್ಕಾಗ ಅದರಲ್ಲಾಗುವಂಥ ಖುಷಿನೇ ಬೇರೆ. ಇನ್ನು ನೋಡಿ, ಇದು ಮಡಿಕೇರಿಗೆ ಒಂದು ದಿನಕ್ಕೇ ಹೋಗಿದೆ. ಕೊರಿಯರ್ ಅವರು ನಿಮಗೆ ಫೋನ್ ಮಾಡಿದಾಗ ನೀವು ಫೋನ್ ರಿಸೀವ್ ಮಾಡಿದ್ರೆ ಈ ಥರ ಗಿಡಗಳು ಸೇಫಾಗಿ ಸಿಗುತ್ತೆ. ಇನ್ನು ಇದು ಗೋಕರ್ಣಕ್ಕೆ ನಾನು ಕಳಿಸಿರೋ ಅಂತಹ ಸೇವಂತಿಗೆ ಗಿಡಗಳು. ಇನ್ನು ಇವರು ಪ್ರೇಮಲತಾ ಅಂತ, ಇವರು ಮತ್ತು ಇವ್ರ ಮಗ ಬಂದಿದ್ದಾರೆ. ಇವ್ರು ಬರೋಕ್ಕಿಂತ ಮುಂಚೆ ಇನ್ನೂ ಒಬ್ಬರು ಬೆಂಗಳೂರವ್ರು ಬಂದು ತಗೊಂಡ್ರು ಅವರು ಗಿಡಗಳ. ಅಲ್ಲೇ ನಮ್ಮನೆ ಹತ್ರನೇ ಇಟ್ಬಿಟ್ಟು ಆಮೇಲೆ ಬರ್ತೀವಿ ಅಂತ ನೋಡಿ ಇವರು ಫಸ್ಟ್ಗೆ ತಗೊಂಡು ಇಲ್ಲೇ ಇಟ್ಟೋಗಿದ್ದಾರೆ, ಆಮೇಲೆ ಬಂದು ತಗೊಂಡೋಗ್ತೀನಿ ಅಂತ. ಇವರು ಪ್ರೇಮಲತಾ ಅವರು ಸಹ ಗಿಡಗಳೆಲ್ಲ ತೊಗೊಂಡೋದ್ರು. ಇನ್ನು ನೋಡಿ, ಇನ್ನು ಯಾವ್ಯಾವ ಗಿಡಗಳಿದೆ ಅಂತ ನೋಡೋಣ. ನೋಡಿ, ಇದು ಆರೆಂಜು ಅಂದರೆ ಲೈಟ್ ಆರೆಂಜ್. ಇದರಲ್ಲೇ ಎರಡು ವೆರೈಟಿ ಇದೆ. ಅಂದರೆ ಇದು ಲೈಟ್ ಆರೆಂಜು, ಇನ್ನೊಂದು ಡಾರ್ಕ್ ಆರೆಂಜ್ ಇದೆ. ಒಂದೇ ಕಲ್ಲರಲ್ಲಿ ತುಂಬ ಡಿಫ್ರೆಂಟ್ ಇರುತ್ತೆ ಅಂತ ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಸಹ ಹೇಳಿರ್ತೀನಿ. ಆ ಥರ ಒಂದೊಂದು ಕಲ್ಲರಲ್ಲೂ ತುಂಬ ಡಿಫ್ರೆಂಟಾಗಿರುತ್ತೆ. ಇನ್ನು ಇದು ನಿಮಗೆಲ್ಲ ಗೊತ್ತಿರೋ ಹಾಗೆ ರೇರ್ ಕಲರ್. ಇದು ತುಂಬ ಚೆನ್ನಾಗಿದೆ ಕಲ್ಲರ್ ಅಂತೂ. ಇದು ಎಲ್ಲ ಖಾಲಿ ಆಗ್ತಾ ಬರ್ತಾ ಇದೆ. ಇನ್ನೊಂದು 2-3 ಗಿಡ ಇದೆ ಅಷ್ಟೇ. ಇನ್ನು ಇದು ಫಸ್ಟ್ಗೆ ಬಂದಿತ್ತು, ಅದು ಸ್ಟಾಕ್ ಖಾಲಿಯಾಗಿ ಈಗ ಮತ್ತೇನೂ ಬಂದಿದೆ. ಇದರಲ್ಲೂ ಏನು ಜಾಸ್ತಿ ಇಲ್ಲ ಗಿಡಗಳು, ಸ್ವಲ್ಪನೇ ಇರೋದು. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ಡಬಲ್ ಪೆಟಲಲ್ಲಂತೂ ಕಲ್ಲರ್ಗಳು ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ದಂಗೆ ನೋಡೋಕ್ಕಂತ 2 ಕಣ್ಣು ಸಾಲಲ್ವೇನೋ ಆ ಥರ ಇರುತ್ತೆ. ಇದು ಬೀಟ್ರೋಟ್ ಕಲ್ಲರು, ಫುಲ್ ಅರಳದ ಮೇಲೆ ಇಷ್ಟು ದೊಡ್ಡ ಸೈಜಲ್ಲಿ ಹೂ ಬರುತ್ತೆ ಅದು. ಇನ್ನು ಇದು ಹಳದಿದು ಕನಕಾಂಬರ. ಅಂದರೆ ಫಸ್ಟ್ಗೆ ನನ್ನ ಹತ್ರ ಒಬ್ಬರು ಕೇಳಿದರು, ಅದು ಇರಲಿಲ್ಲ. ನೋಡಿ, ಇವಾಗಿದೆ ಅದು. ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಬುಕ್ ಮಾಡ್ಕೊಳ್ಳಿ. ರೇರ್ ಕಲರ್ ಗಿಡಗಳು ಬರ್ತಾ ಇರುತ್ತೆ, ಖಾಲಿ ಆಗ್ತಾ ಇರುತ್ತೆ. ಅದು ಸ್ಟಾಕ್ ಇದ್ದಾಗ ನೀವು ಬುಕ್ ಮಾಡ್ಕೊಂಬಿಟ್ರೆ ಸಿಗುತ್ತೆ. ಆಮೇಲೆ ಕೇಳ್ತೀರಾ, ಅಕ್ಕ ನನಗೆ ಕಲ್ಲರ್ ಬೇಕಾಗಿತ್ತು ಇದೆಯಾ ಅಂತ ಕೇಳ್ತೀರಾ, ಎಲ್ಲ ಖಾಲಿ ಆದಮೇಲೆ ಕೇಳ್ತೀರಾ. ಹಂಗಾಗಿ ನಾನು ಹೇಳೋದು, ಇದ್ದಾಗ ಬುಕ್ ಮಾಡ್ಕೊಂಬಿಡಿ. ಇನ್ನು ಇವೆಲ್ಲ ಗುಲಾಬಿ ಗಿಡಗಳು. ಗುಲಾಬಿ ಕಲ್ಲರಲ್ಲಿ ಎಷ್ಟು ಕಲ್ಲರ್ ಇದೆ ಅಂತ ನಾನು ವಿಡಿಯೋದಲ್ಲಿ ಹಾಕಿದ್ದೀನಿ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಫೋಟೋ ಕಳಿಸಿ, ವಿಡಿಯೋ ಕಳಿಸಿ ಅಂತೆಲ್ಲ ದಯವಿಟ್ಟು ಕೇಳಬೇಡಿ. ಕೆಲವೊಂದೊಂದ್ಸರಿ ನನಗೆ ತುಂಬ ಕೆಲಸ ಇರೋವಾಗ ನಾನು ಒಂದೊಂದು ಟೈಮ್ ಊಟನೇ ಮಾಡೋಕ್ಕಾಗಿರೋದಿಲ್ಲ. ಮೊನ್ನೆ ಬೆಂಗಳೂರವ್ರು ಬಂದಿದ್ದರು ನೋಡಿ, ಪ್ರೇಮಲತಾ ಅಂತ. ಪಾಪ ಅವ್ರು ಅದೇ ಕೇಳ್ತಿದ್ದದ್ದು, ಊಟ ಮಾಡಿದ್ರಾ ಇಲ್ವಾ, ನೀವು ಹೋಗಿ ಊಟ ಮಾಡಿ ಫಸ್ಟು ಅಂತ ಹೇಳ್ತಾಯಿದ್ರು. ಇಷ್ಟೊಂದು ಕೆಲಸ ಇರೋವಾಗ ನಾನು ನಿಮಗೆ ಫೋಟೋ ವಿಡಿಯೋ ಹೆಂಗೆ ಕಳಿಸ್ಲಿ ಹೇಳಿ. ಅದಕ್ಕೆ ಅಂತಲೇ ನಾನು ಎಷ್ಟು ಕಲ್ಲರ್ಗಳಿರುತ್ತೋ ಅಷ್ಟು ಕಲ್ಲರು ನಾನು ವೀಡಿಯೋದಲ್ಲಿ ಹಾಕಿರ್ತೀನಿ. ನೀವು ಅದು ವಿಡಿಯೋ ನೋಡಿ ಪೂರ್ತಿನ ಸ್ಕ್ರೀನ್ಶಾಟ್ ತೆಗೆದು ನೀವು ನನಗದು ವಾಟ್ಸಪ್ ಮಾಡಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಇನ್ನು ಇದು ಗಾರ್ಡೇನಿಯಾ. ಈ ಗಾರ್ಡೇನಿಯಾ ಶ್ರೀಗಂಧದ ಥರ ಸ್ಮೆಲ್ ಇರುತ್ತೆ. ಮೊನ್ನೆ ನಾನು ಅದು ಪೂಜೆಗೆ ಇಟ್ಟಿದ್ದನ್ನು ಸಹ ವಿಡಿಯೋ ಹಾಕಿದ್ದೀನಿ. ನೋಡಿಲ್ಲ ಅಂದವರು ಚೆಕ್ ಮಾಡಿ. ತುಂಬ ಚೆನ್ನಾಗಿ ಕಾಣುತ್ತೆ. ನಾವು ಫೋಟೋಗೆ ಕಳ್ಸೋಕ್ಕೆಲ್ಲ ಇಟ್ಟಾಗ ದೇವ್ರ ಮನೆ ಅಂತೂ ತುಂಬ ಘಮ ಘಮ ಅಂತಿರುತ್ತೆ. ಸೇಮ್ ಇದು ಗುಲಾಬಿ ಹೂ ಥರನೇ ಬಿಡುತ್ತೆ, ಆದರೆ ಶ್ರೀಗಂಧದ ಥರ ಪರಿಮಳ ಇರುತ್ತೆ. ಇದು ದೇವರಿಗೆ ಈ ಥರ ಪರಿಮಳ ಇರೋವಂತಹ ಹೂವೆಲ್ಲ ಇಟ್ಟರೆ ತುಂಬಾ ಇಷ್ಟ ಆಗುತ್ತಂತೆ. ಇನ್ನು ನೋಡಿ, ಇದೊಂಥರ ಹಳದಿ. ನೋಡಿ, ಇದು ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ. ಅಂದರೆ ಇದೇ ಒಂಥರ ಕಲ್ಲರು. ಅಂದರೆ ಕಲ್ಲರ್ಗಳಂತೂ ತುಂಬಾ ಚೆನ್ನಾಗಿದೆ. ಇದು ಒಂಥರ ಪಿಂಕು, ಸೆಂಟ್ರಲ್ಲಿ ವೈಟ್ ಇರುತ್ತೆ. ಇದೇ ಒಂಥರ. ಇದರಲ್ಲಿ 2 ಇತ್ತು, ಒಂದು ಬುಕ್ ಆಯಿತು. ಇನ್ನು ಇದು ಒಂದಿದೆ. ಕಲ್ಲರ್ ಒಂದೇ ಇರುತ್ತೆ, ಆದರೂ ತುಂಬ ವೆರೈಟಿ ಇರುತ್ತೆ. ಒಂದೇ ಕಲ್ಲರಲ್ಲೇ ಬೇರೆ ಬೇರೆ ವೆರೈಟಿಗಳಿರುತ್ತೆ. ಒಂದು ರೀತಿ ನಮಗೇ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ವೆರೈಟಿಗಳಿದೆಯಾ ಅಂತ. ನೋಡಿ, ಇನ್ನು ಇದೇ ಒಂಥರ ಕಲ್ಲರು. ಅಂದರೆ ಅದು ಒಂದೊಂದು ಬೊಗಸೆ ಅಷ್ಟಾಗಲ ಹೂ ಬರುತ್ತೆ. ಕಲ್ಲರು ತುಂಬ ಚೆನ್ನಾಗಿದೆ. ಅದು ಒಂದೇ ಗಿಡ ಇರೋದು. ಇನ್ನು ಇದು 2 ಗಿಡ ಇದೆ ನೋಡಿ. ಇದು ಸುತ್ತಲೂ ಒಂಥರ ಡಾರ್ಕ್ ಪಿಂಕು, ಸೆಂಟ್ರಲ್ಲಿ ಒಂಥರ ವೈಟದು. ತುಂಬ ಚೆನ್ನಾಗಿದೆ ಇದು ಕಲ್ಲರು. ಇನ್ನು ಇದು ಡಬಲ್ ಪೆಟಲು. ಇದು ಅಷ್ಟೇ ಕನಕಾಂಬರ ಕಲ್ಲರು. ತುಂಬ ಚೆನ್ನಾಗಿ ಹೂವೆಲ್ಲನೂ ಸಹ ಬಿಡುತ್ತೆ ಇದರಲ್ಲಿ. ಇನ್ನು ಇದು ಪರ್ಪಲ್ಲು, ಅಂದರೆ ಸಿಂಗಲ್ ಪೆಟಲ್ ಇದು. ಅಂದರೆ ಇದರಲ್ಲೂ ಎಲ್ಲ ಖಾಲಿಯಾಗಿತ್ತು. ಇನ್ನೊಂದೇ ಒಂದು ಗಿಡ ಏನೋ ಇದೆ. ಇನ್ನು ಡಬಲಲ್ಲೂ ಇದೆ, ಪರ್ಪಲಲ್ಲಿ, ಸಿಂಗಲಲ್ಲೂ ಇದೆ. ಇನ್ನು ಇದೇ ಒಂಥರ ಕಲ್ಲರು, ಒಂಥರ ಇದು ಕುಂಕುಮದ ಕಲ್ಲರು. ಚೆನ್ನಾಗಿದೆ ಇದು ಅಷ್ಟೇ ಕಲ್ಲರ್. ಇದು ಕೆಂಪುದು ಡಬಲ್ ಪೆಟಲು. ತುಂಬ ದಪ್ಪ ದಪ್ಪ ಸೈಜಲ್ಲೆಲ್ಲ ಹೂ ಬರುತ್ತೆ. ಅಲ್ಲಿ ನೀವು ನೋಡ್ತಿದ್ರೆ ಕಾಣಿಸ್ತಾ ಇರ್ಬೋದು ನೋಡಿ. ಅದರಲ್ಲೂ ಗೊಂಚಲು ಗೊಂಚಲು ಹೂ ಬಿಡುತ್ತೆ. ಇದು ಎಷ್ಟೊಂದು ಮೊಗ್ಗುಗಳಿರುತ್ತೆ ಅಂದರೆ ಗಿಡದಲ್ಲಿ ಒಂದು ದಿನಕ್ಕೇ 4-5 ಹೂವಿದ್ದೇ ಇರುತ್ತೆ ನೋಡಿ. ಇವತ್ತು 2 ಸಿಕ್ಕಿರುತ್ತೆ,
ಗಿಡಗಳನ್ನ ನಾವು ತುಂಬ ಚೆನ್ನಾಗಿ ಕೇರ್ ಮಾಡ್ತು ಅಂದರೆ ಅದರಲ್ಲಿ ನಮಗೆ ಹೆಚ್ಚು ಹೂವೆಲ್ಲ ಸಿಗುತ್ತೆ. ಇನ್ನು ನೋಡಿ ಇದು ಕರಿಬೇವಿನ ಗಿಡ. ಈ ಕರಿಬೇವಿನ ಗಿಡಗಳು ಇದ್ದಾವೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಈ ಕರಿಬೇವಿನ ಗಿಡನ ನಾವೇ ಗಾರ್ಡನಲ್ಲಿ ಹಾಕ್ಕೊಂಡು ಬೆಳೆಸ್ಕೊಂಡ್ರೆ ನಮಗೆ ತಕ್ಷಣಕ್ಕೆ ಬೇಕಾದಾಗ ನಾವು ಫ್ರೆಶ್ ಆಗಿರೋಂತಹ ಕರಿಬೇವಿನ ಸೊಪ್ಪೆಲ್ಲ ತಗೊಬಂದು ನಾವು ಒಗ್ಗರಣೆಗೆಲ್ಲ ಬಳಸ್ಕೋಬಹುದು. ಇದು ನಾಟಿ ಕರಿಬೇವು, ಚೆನ್ನಾಗಿದೆ ಇದು. ಇನ್ನು ಇದು ದುಂಡು ಮಲ್ಲಿಗೆ ಗಿಡ, ಎಲ್ಲ ಖಾಲಿ ಆಯಿತು, ಒಂದೇ ಗಿಡ ಇರೋದು, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ನನಗೆ ತುಂಬ ಕೆಲಸ ಇರೋ ಕಾರಣ ಒಂದೊಂದು ದಿನ ವೀಡಿಯೋ ಹಾಕೋಕ್ಕಾಗಿರೋದಿಲ್ಲ. ಈ ವಿಡಿಯೋದಲ್ಲಿ ನಾನು ಎಷ್ಟು ಕಲರ್ ತೋರಿಸಿದ್ದೀನಿ ಅಷ್ಟು ಕಲರು ಗಿಡಗಳಿದೆ, ಮತ್ತು ಬೇರೆ ಯಾವ್ಯಾವ ಗಿಡಗಳನ್ನ ತೋರಿಸಿದ್ದೀನಿ ಅಷ್ಟು ಗಿಡಗಳು ಇದ್ದಾವೆ. ನನ್ನ ವಿಡಿಯೋದಲ್ಲಿ ಇರೋ ಅಷ್ಟು ಗಿಡಗಳನ್ನ ಮಾತ್ರ ಕಳಿಸಿದ್ರೆ ನಿಮಗೆ ಸಿಗುತ್ತೆ. ಇನ್ನು ಇದು ಸುಗಂಧರಾಜದಲ್ಲಿ ನಿಮಗೆ 3 ಪೆಟಲಲ್ಲೂ ಸಿಗುತ್ತೆ, ಸಿಂಗಲ್ ಪೆಟಲಲ್ಲೂ ಸಿಗುತ್ತೆ. ಇನ್ನು ಇದು ಬಟನ್ ರೋಸು, ಪಿಂಕು ಇದೆ ಮತ್ತು ವೈಟು ಇದೆ, ತುಂಬ ಚೆನ್ನಾಗಿ ಹೂ ಬಿಡುತ್ತೆ ಇದು ಬಟನ್ ರೋಸ್ ಅಂತೂ. ಇನ್ನು ಇದು ಆರೆಂಜು, ಸಿಂಗಲ್ ಪೆಟಲು, ಅಂದರೆ ನಾನು ಸ್ಟಾರ್ಟಿಂಗೇ ತೋರಿಸ್ತೆ ನೋಡಿ, ಅದು ಲೈಟ್ ಆರೆಂಜು, ಇದು ಡಾರ್ಕ್ ಆರೆಂಜು. ಇದು ಡಾರ್ಕ್ ಇರುತ್ತೆ ನೋಡಿ, ಈ ಕಲರಲ್ಲೂ ಇದೆ, 2 ಗಿಡ ಇರೋದು ಈ ಕಲರಲ್ಲಿ. ಕಲ್ಲರ್ಗಳು ನೋಡ್ತಿದ್ರಂತೂ ನಮಗೆ ಒಂದು ರೀತಿ ಸುಸ್ತಾಗ್ಬಿಡುತ್ತೇನೋ, ಅಷ್ಟು ಕಲ್ಲರ್ಗಳಿರುತ್ತೆ. ಇನ್ನು ನೋಡಿ ಇದು ರೆಡ್ಡಲ್ಲೇ ಇದೇ ಬೇರೆ ವೆರೈಟಿ, ಆವಾಗಲೇ ನಾನು ತೋರಿಸಿದ್ನಲ್ಲ ದಪ್ಪ ದಪ್ಪ ಹೂ ಬಿಡುತ್ತೆ ಅಂತ, ಅದೇ ಬೇರೆ ವೆರೈಟಿ, ಇದೇ ಬೇರೆ ವೆರೈಟಿ. ಕಲ್ಲರ್ ಒಂದೇ 3-4 ವೆರೈಟಿ ಇರುತ್ತೆ, ಇನ್ನೂ ಇರುತ್ತೋ ಏನೋ, ನನಗೆ ಗೊತ್ತಿರೋಷ್ಟನ್ನು ನಾನು ತಿಳಿಸಿದ್ದೀನಿ ನೋಡಿ. ಇನ್ನು ಇದು ಹಳದಿನಲ್ಲಿ ಇದೇ ಬೇರೆ, ಅಂದರೆ ಇದು ಒಂಥರ ಲೈಟ್ ಹಳದಿ, ಅಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿದ್ದಾವೆ ಕಲ್ಲರ್ಗಳಂತೂ. ಇನ್ನು ಇದು ಅಷ್ಟೇ ನೋಡಿ, ಸೆಂಟ್ರಲ್ಲಿ ಎಲ್ಲೋ ಥರ ಇರುತ್ತೆ, ಸುತ್ತಲೂ ಒಂಥರ ರೆಡ್ ಥರ ಇರುತ್ತೆ, ಒಂದೊಂದು ಬೊಗಸೆ ಅಷ್ಟಾಗಲ ಹೂ ಬಿಡುತ್ತೆ ಇದು. ಇನ್ನು ಇದು ಪರ್ಪಲ್ಲು, ಈ ಪರ್ಪಲ್ ಅಂತೂ ಎಲ್ಲ ಖಾಲಿಯಾಗಿತ್ತು, ಇನ್ನು 2 ಗಿಡ ಇದೆ, ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಜಾಸ್ತಿ ಗಿಡಗಳಿಲ್ಲ, ಯಾಕೆಂದರೆ ಅದು ಖಾಲಿ ಆದಮೇಲೆ ಅಕ್ಕ ನನಗೆ ಕಲರ್ ಬೇಕಾಗಿತ್ತು ಅಂತಿರಲ್ಲ, ಅದಕ್ಕೋಸ್ಕರ ಹೇಳ್ತೀನಿ ಅಷ್ಟೇ. ಇನ್ನು ಇದು ಅಡೆನಿಯಮ್ಮು ಇದು ಹೂ ಬಿಟ್ಟರೆ ಅದು ಒಂದು 15 ದಿನದವರೆಗೂ ಹೂ ಒಣಗೋದೇ ಇಲ್ಲ, ಅದೇ ರೀತಿ ಇರುತ್ತೆ ಗಿಡದಲ್ಲಿ, ನೀವು ಬೇಕಾದರೆ ಅಬ್ಸರ್ವ್ ಮಾಡಿ. ಇದು ಡಬಲ್ ಕಲರು, ಡಬಲ್ ಪೇಟಲು, ತುಂಬ ಚೆನ್ನಾಗಿದೆ ಇದು. ಕೆಲವೊಂದು ಸರಿ ನನಗೇನೆ ಅಷ್ಟೊಂದು ಕಲರ್ಗಳೆಲ್ಲ ನೋಡಿದಾಗ ನನಗೇನೆ ಇಷ್ಟೊಂದು ಕಲ್ಲರ್ ಇದೆಯಾ ಅನ್ನೋಷ್ಟು ಒಂಥರ ಶಾಕ್ ಆದಂಗೆ ಆಗುತ್ತೆ. ಕಲ್ಲರ್ಗಳು ಒಂದಕ್ಕಿಂತ ಒಂದು ಡಿಫ್ರೆಂಟು, ನೋಡೋಕ್ಕಂತೂ 2 ಕಣ್ಣೇ ಸಾಲಲ್ವೇನೋ, ಅಷ್ಟು ಚೆನ್ನಾಗಿರುತ್ತೆ. ಇನ್ನು ಇದು ಅಷ್ಟಲಕ್ಷ್ಮಿ ಗಿಡ, ಕುಬೇರ ಗಿಡ ಅಂತಲೂ ಕರೀತಾರೆ, ಅಷ್ಟಲಕ್ಷ್ಮಿ ಗಿಡ ಅಂತಲೂ ಕರೀತಾರೆ. ಇದನ್ನು ನಾವು ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ನಮಗೆ ಏನೇ ಕಷ್ಟ ಇದ್ರೂ ಎಲ್ಲ ದೂರ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಇನ್ನು ಇದೇ ಒಂಥರ ಕಲ್ಲರು ನೋಡಿ, ಇದು ಡಬಲ್ ಕಲ್ಲರು, ಅಂದರೆ ಸುತ್ತಲೂ ಪಿಂಕ್ ಇದೆ, ಸೆಂಟ್ರಲ್ಲಿ ರೆಡ್ ಇದೆ, ತುಂಬ ಚೆನ್ನಾಗಿದೆ ಇದು ಕಲ್ಲರ್ಗಳು ಅಷ್ಟೇ. ಅಂದರೆ ಅದು ದಳನೇ ತುಂಬ ದೊಡ್ಡ ಸೈಜಲ್ಲಿರುತ್ತೆ. ಇನ್ನು ಇದು ಚಿಕ್ಕದಾಗಿ ಹೂ ಬಿಡುತ್ತೆ, ಇದು ಆರೆಂಜು ಅಲ್ಲ, ಎಲ್ಲೋನೂ ಅಲ್ಲ, ಆ ಥರ ವೆರೈಟಿ ಇದು, ಚೆನ್ನಾಗಿದೆ. ಇನ್ನು ಇದು ನೋಡಿ ಒಂಥರ ಕ್ರೀಮ್ ಕಲ್ಲರು, ಸೆಂಟ್ರಲ್ಲಿ ರೆಡ್ ಇದೆ, ಇದು ಅಷ್ಟೇ. ಕಲ್ಲರ್ಗಳಂತೂ ಒಂದಕ್ಕಿಂತ ಒಂದು ಚೆನ್ನಾಗಿರುತ್ತೆ. ಇನ್ನು ನೋಡಿ ಇದು ಹಳದಿನಲ್ಲೇ ಇದೇ ಬೇರೆ ವೆರೈಟಿ, ಅವಾಗೆ ತೋರಿಸೋದ್ನಲ್ಲ ಅದೇ ಬೇರೆ ವೆರೈಟಿ, ಇದೇ ಬೇರೆ ವೆರೈಟಿ. ಅದು ಚಿಕ್ಕದಾಗಿ ಹೂ ಬಿಡುತ್ತೆ, ಇದು ದೊಡ್ಡ ಸೈಜಲ್ಲಿ ಹೂ ಬರುತ್ತೆ. ಇನ್ನು ಇದು ಶಂಖಪುಷ್ಪ, ಈ ಶಂಖಪುಷ್ಪದಲ್ಲಿ ಪರ್ಪಲ್ ಇದೆ, ಅಂದರೆ ಬ್ಲೂ ಕಲರು ಖಾಲಿಯಾಗಿದೆ, 1-2 ಇರ್ಬೋದು ಅಷ್ಟೇ. ಇನ್ನು ಪರ್ಪಲಲ್ಲಿದೆ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ನೋಡಿ, ಇದು ಕಲರ್ ಒಂಥರ ರೇರ್ ಕಲರು, ಚೆನ್ನಾಗಿದೆ. ಇನ್ನು ಇದು ಸೂಜ್ ಮಲ್ಲಿಗೆ, ಈ ಸೂಜ್ ಮಲ್ಲಿಗೆನಲ್ಲೂ ಅಷ್ಟೇ ಒಂದೇ ಗಿಡ ಇರೋದು, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಹಣ್ಣಿನ ಗಿಡಗಳಲ್ಲೂ ಅಷ್ಟೇ, ಸೀಬೆ ಹಣ್ಣಿನ ಗಿಡ ಇದೆ, ಮತ್ತು ಸೀತಾಫಲ ಇದೆ, ಮತ್ತು ಸ್ಟಾರ್ ಫ್ರೂಟು, ಇಷ್ಟೇ ಗಿಡ ಇರೋದು. ಇವು ಎಲ್ಲ ಗಿಡದಲ್ಲೂ ಒಂದೊಂದೇ ಗಿಡ ಇರೋದು, ಯಾವ ಜಾಸ್ತಿ ಇಲ್ಲ, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಟೆರೆಸ್ ಗಾರ್ಡನ್ ಮಾಡೋರು ಈ ಥರ ಚಿಕ್ಕ ಗಿಡದಲ್ಲೇ ಹಣ್ಣು ಬಿಡೋ ಅಂತಹ ಗಿಡಗಳನ್ನೇ ಹಾಕೋಬೇಕು, ಏಕೆಂದರೆ ನಾವು ತುಂಬ ಹೈಟ್ ಇರೋಂತಹ ಗಿಡಗಳನ್ನೆಲ್ಲ ಬೆಳೆಸೋಕ್ಕಾಗೋದಿಲ್ಲ. ಇನ್ನು ಇದು ಸೀತಾಫಲ, ಈ ಸೀತಾಫಲನೂ ಅಷ್ಟೇ, ಚಿಕ್ಕ ಗಿಡದಲ್ಲೇ ನಿಮಗೆ ಹಣ್ಣೆಲ್ಲನೂ ಸಹ ಸಿಗುತ್ತೆ. ಇವೆಲ್ಲ ತುಂಬ ಹೈಟ್ ಬೆಳೆಯೋದಿಲ್ಲ. ಈಗ ನೆಲದಲ್ಲಿ ಹಾಕಿದ್ರೆ ಅದು ಏನೋ ಎಷ್ಟು ಕೇರ್ ಮಾಡೋ ರೀತಿ ಏನೂ ಇರೋದಿಲ್ಲ, ಅದ್ರ ಪಾಡ್ಗೆ ಅದು ಬೆಳ್ಕೊಂಡು ಹೋಗುತ್ತೆ. ಅದೇ ನಾವು ಟೆರೆಸಲ್ಲಿ ಬೆಳೆಸೋದ್ರಿಂದ ತುಂಬ ಹೈಟ್ ಗಿಡಗಳನ್ನೆಲ್ಲ ನಾವು ಬೆಳೆಸೋಕ್ಕಾಗೋದಿಲ್ಲ. ಈ ಥರ ಚಿಕ್ಕ ಗಿಡದಲ್ಲೇ ಹಣ್ಣುಗಳು ಬಿಡೋ ಅಂತಹ ಗಿಡಗಳನ್ನೇ ಬೆಳೆಸ್ಕೋಬೇಕು. ಇನ್ನು ಇದು ನಾಗದೆಳೆ ಗಿಡ, ಇದನ್ನು ಹಾಕಿದ್ರೆ ಮನೆ ಹತ್ರ ಮತ್ತು ಗಾರ್ಡನಲ್ಲಿ ಎಲ್ಲ ಅವೆಲ್ಲ ಬರೋದಿಲ್ಲ ಅಂತಲೂ ಹೇಳ್ತಾರೆ. ಇನ್ನು ಇದು ನೋಡಿ ಸ್ಟಾರ್ ಫ್ರೂಟು ಒಂದೇ ಗಿಡ ಇರೋದು, ಅದು ಚಿಕ್ಕ ಗಿಡದಲ್ಲೇ ಹೂಗಳೆಲ್ಲ ಸ್ಟಾರ್ಟ್ ಆಗಿದೆ, ಮತ್ತು ಇನ್ನು ಕಾಯಿಗಳೆಲ್ಲ ಬಿಟ್ಟಿದೆ ನೋಡಿ, ಅಷ್ಟು ಚಿಕ್ಕ ಗಿಡದಲ್ಲೇ ಕಾಯಿಗಳೆಲ್ಲ ಬಿಟ್ಟಿದೆ ಸ್ಟಾರ್ ಫ್ರೂಟು. ಇದು ಹಣ್ಣಾದಾಗ ತಿನ್ನೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನಮ್ಮ ಗಾರ್ಡನ್ನಲ್ಲೇ ಬೆಳೆದು ನಮಗೆ ಬೇಕಾದಾಗ ತಿನ್ನೋದ್ರಲ್ಲಿ ಸಿಗೋ ಖುಷಿನೇ ಬೇರೆ ಅಲ್ವಾ. ಇನ್ನು ಇದು ಮಧುಮಾಲತಿನೂ ಒಂದೇ ಗಿಡ ಇರೋದು, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇದರಲ್ಲಿ ಒಂದು ಗಿಡದಲ್ಲೇ 3-4 ಕಲ್ಲರು ಹೂವು ಸಿಗುತ್ತೆ. ಇನ್ನು ಇದು ಹಳದಿದು ಡಬಲ್ ಪೆಟಲು, ಈ ಹಳದಿ ಡಬಲ್ ಪೆಟಲ್ಲೇ ವೆರೈಟಿ ಚೇಂಜ್ ಇರುತ್ತೆ, ಕಲ್ಲರ್ ಒಂದೇ ಇರುತ್ತೆ ಆದರೆ ವೆರೈಟಿ ಚೇಂಜ್ ಇರುತ್ತೆ. ಇನ್ನು ನೋಡಿ ಇದು ಸಿಂಗಲ್ ಪೆಟಲು, ಅದರಲ್ಲೂ ಕಲ್ಲರ್ ಬೇರೆ ಬೇರೆ ಇದೆ ನೋಡಿ.
ಇನ್ನು ಇದು ಪಿಂಕು, ಈ ಪಿಂಕಲ್ಲೂ ಅಷ್ಟೇ 3-4 ಕಲರ್ ಇರುತ್ತೆ, ಅದರಲ್ಲೂ ವೆರೈಟಿಗಳು ಚೇಂಜ್ ಇರುತ್ತೆ. ಇದಂತೂ ತುಂಬ ಚೆನ್ನಾಗಿ ಹೂವೆಲ್ಲ ಬಿಡುತ್ತೆ. ಇದೊಂದೇ ಗಿಡ ಅಂತ ಅಲ್ಲ, ಎಲ್ಲ ಗಿಡಗಳಿಗೂ ನಾವು ಚೆನ್ನಾಗಿ ಕೇರ್ ಮಾಡ್ತು ಅಂದರೆ ಎಲ್ಲ ಗಿಡದಲ್ಲೂ ನಮಗೆ ಹೆಚ್ಚು ಹೂವೆಲ್ಲ ಸಿಗುತ್ತೆ. ಪಿಂಕಲ್ಲೂ ಅಷ್ಟೇ 3-4 ಕಲರ್ ವೆರೈಟಿ ಇರುತ್ತೆ. ನೋಡಿ ಪಿಂಕಲ್ಲಿ ನಾನು ಅವಾಗೆ ಫಸ್ಟ್ ತೋರಿಸಿದ್ದು ಅದೇ ಬೇರೆ ಪಿಂಕು, ನೋಡಿ ಇದೇ ಒಂಥರ ಪಿಂಕು. ಒಂದೇ ಕಲರಲ್ಲಿ ಈ ಥರ ಬೇರೆ ಬೇರೆ ವೆರೈಟಿಗಳಿರುತ್ತೆ. ಎಲ್ಲರೂ ಹೇಳ್ತೀರಾ ನಿಮ್ಮ ಹತ್ರ ತುಂಬ ಕಲೆಕ್ಷನ್ಗಳಿದೆ, ಚೆನ್ನಾಗಿದೆ ಕಲೆಕ್ಷನ್ಗಳೆಲ್ಲ ಅಂತ ಹೇಳ್ತೀರಾ. ತುಂಬ ಧನ್ಯವಾದಗಳು. ಇನ್ನೂ ನಾನು ಹೆಚ್ಚು ಕಲೆಕ್ಷನ್ನ ತರಬೇಕು, ನಿಮಗೆ ಕೊಡಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಸಪೋರ್ಟ್ ಮಾಡಿ ನನಗೆ. ಇನ್ನು ನೋಡಿ ದವನ ಇದೆ, ಮರ್ಗ ಇದೆ, ಪನ್ನೀರ್ ಪತ್ರೆ ಇದೆ, ಇಷ್ಟೆಲ್ಲ ಇದೆ. ಇನ್ನು ನೋಡಿ ಇದೇ ಒಂಥರ ಕಲ್ಲರು. ಇನ್ನು ಇದು ಡಬಲ್ ಪೆಟಲು, ತುಂಬ ರೇರ್ ಕಲರು. ಇದು ಒಂದೇ ಗಿಡ ಇರೋದು, ಯಾರಿಗೆ ಸಿಗುತ್ತೆ ಅಂತ ಗೊತ್ತಿಲ್ಲ. ಬೇಕು ಅನ್ನೋರು ಬೇಗ ಬುಕ್ ಮಾಡ್ಕೊಂಡವ್ರಿಗೆ ಮಾತ್ರ ಸಿಗುತ್ತೆ ಇದು. ಇದರಲ್ಲಿ ಇವಾಗ ಸದ್ಯಕ್ಕೆ ದೊಡ್ಡ ಗಿಡ ಇರೋದು ಒಂದೇ ಗಿಡ ಇರೋದು, ಅಂದರೆ ಇನ್ನು ಚಿಕ್ಕ ಚಿಕ್ಕ ಗಿಡ ಇದ್ದಾವೆ, ಅವು ದೊಡ್ಡದಾಗ ತನಕ ಕೊಡೋದಿಲ್ಲ. ಇನ್ನು ಇದು ಬೀಟ್ರೋಟ್ ಕಲರು ಸಿಂಗಲ್ ಪೆಟಲು. ಇನ್ನು ಇದು ವೈಟು ಪಿಂಕು ಮಿಕ್ಸ್ ಇದೆ ನೋಡಿ, ತುಂಬ ಚೆನ್ನಾಗಿದೆ ಇದು ಕಲರ್ಗಳಂತೂ. ನೋಡಿ ಅದ್ರ ಒಳಗಡೆ ಪಿಂಕ್ ಇದೆ ಮತ್ತು ಸುತ್ತಲೂ ವೈಟ್ ಇದೆ. ಇನ್ನು ಇದಂತೂ ತುಂಬ ಚೆನ್ನಾಗಿದೆ ನೋಡಿ, ಸುತ್ತಲೂ ಆರೆಂಜ್ ಥರ ಇದೆ, ಸೆಂಟ್ರಲ್ಲಿ ರೆಡ್ ಥರ ಇದೆ. ಇದು ಅಷ್ಟೇ ತುಂಬ ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಇನ್ನು ಇದು ಈ ಕಲರು ನೋಡಿ ಪಿಂಕು ವೈಟು ಮಿಕ್ಸ್ ಇರೋವಂಥದ್ದು, ಸೆಂಟ್ರಲ್ ರೆಡ್ ಇರೋವಂಥದ್ದು, ಈ ಥರ ಒಂದಕ್ಕಿಂತ ಒಂದು ವೆರೈಟಿ ಚೇಂಜ್ ಇರುತ್ತೆ. ಪಿಂಕಲ್ಲಿ ನೋಡಿ ಇದೇ ಒಂಥರ ಪಿಂಕು, ಆವಾಗಲೇ ತೋರಿಸಿದ್ದು ಅದು 2 ಬೇರೆ ವೆರೈಟಿ ಪಿಂಕು, ಇದೇ ಒಂಥರ ಪಿಂಕು. ಇನ್ನು ಇದು ತುಂಬ ರೇರ್ ಕಲ್ಲರು. ಇವು ಎಲ್ಲ ಖಾಲಿ ಆಯಿತು, ಇನ್ನೊಂದು 2 ಗಿಡ ಏನೋ ಇದೆ ಅಷ್ಟೇ, ಹೆಚ್ಚು ಗಿಡಗಳಿಲ್ಲ. ಬೇಕು ಅನ್ನೋರು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನನ್ನ ಹತ್ರ ಬೇಗ ಖಾಲಿ ಆಗಿಬಿಡುತ್ತೆ ಗಿಡಗಳು, ಸ್ಟಾಕ್ ಬಂದಂಗೆಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ, ಹಾಗಾಗಿ ಹೇಳಿದ್ದೀನಿ ಅಷ್ಟೇ. ಇದು ಗುಲಾಬಿ ನೋಡಿ, ಇದು ತಾವರೆ ಹೂವಿನ ಕಲ್ಲರು, ಅಂದರೆ ಡಬಲ್ ಕಲರ್ ಬರುತ್ತೆ ಇದು, ಅದು ಚೆನ್ನಾಗಿದೆ. ಇನ್ನು ಇದು ಅಷ್ಟೇ ನೋಡಿ, ತುಂಬ ದೊಡ್ಡ ದೊಡ್ಡ ಸೈಜಲ್ಲೆಲ್ಲ ಹೂ ಬರುತ್ತೆ. ಎಷ್ಟು ಕಲರ್ ಇದೆ ಅಷ್ಟು ಕಲರು ನಾನು ವೀಡಿಯೋದಲ್ಲಿ ಹಾಕಿದ್ದೀನಿ. ನೀವು ವೀಡಿಯೋ ಪೂರ್ತಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಯಾವ್ಯಾವ ಕಲರ್ ಗಿಡಗಳಿದೆ ಅಂತ. ನೀವು ಅರ್ಧಂಬರ್ಧ ವೀಡಿಯೋ ನೋಡಿದ್ರೆ ನಿಮಗೇನೂ ಗೊತ್ತಾಗೋದಿಲ್ಲ. ಇನ್ನು ಇದು ರೆಡ್ಡಲ್ಲೂ ಅಷ್ಟೇ ಗುಲಾಬಿ ಒಂದೇ ಗಿಡ ಇರೋದು. ಇನ್ನು ಇದು ಆರೆಂಜು ಡಬಲ್ ಪೇಟಲು, ಇದು ಅಷ್ಟೇ ತುಂಬ ದಪ್ಪ ದಪ್ಪ ಸೈಜಲ್ಲೆಲ್ಲ ಹೂ ಬರುತ್ತೆ. ಇದರಲ್ಲೂ ಅಷ್ಟೇ ಕಲರ್ ಒಂದೇ ಇರುತ್ತೆ, ವೆರೈಟಿ ಚೇಂಜ್ ಇರುತ್ತೆ. ಇನ್ನು ನೋಡಿ ಇದು ರೋಸ್ಮೇರಿನೂ ಅಷ್ಟೇ ನನ್ನ ಹತ್ರ ಸ್ಟಾಕ್ ಇದ್ದಂಗೆಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ. ಇದು 3ನೇ ಸರಿ ಸ್ಟಾಕ್ ಬಂದಿರೋದು, ಇದು ಅಷ್ಟೇ ಎಲ್ಲ ಖಾಲಿಯಾಗಿದೆ. ಇನ್ನು 3 ಗಿಡ ಏನೋ ಇದೆ. ಇನ್ನು ಇದು ಪನ್ನೀರ್ ಪತ್ರೆನೂ ಅಷ್ಟೇ ಸ್ಮೆಲ್ ತುಂಬ ಚೆನ್ನಾಗಿರುತ್ತೆ, ಹೂವಿನ ಜೊತೆ ಎಲ್ಲ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಇನ್ನು ಹಳದಿನಲ್ಲೇ ಇದೆ ಬೇರೆ ವೆರೈಟಿ, 2 ಗಿಡ ಇತ್ತು, 2 ಖಾಲಿಯಾಗಿದೆ. ಈಗ ಒಂದೇ ಗಿಡ ಇರೋದು, ಬೇಕು ಅನ್ನೋರು ಬುಕ್ ಮಾಡ್ಕೊಳ್ಳಿ. ಇನ್ನು ಇದು ಬಟನ್ ರೋಸು, ಅಂದರೆ ವೈಟು ಇದೆ ಪಿಂಕು ಇದೆ ನೋಡಿ, ಗೊಂಚಲು ಹೂ ಬರುತ್ತೆ ಇದು. ಈ ವಿಡಿಯೋ ಇಷ್ಟ